ಎಲ್ರಿಗೂ. ನನಗಿರೋಂಥ ಪ್ರಾಬ್ಲಮ್ಮು ಸುಮಾರು ಹಳಬರಿಗೆಲ್ಲ ಗೊತ್ತು. ಆ್ಯಕ್ಚುಲಿ ಲಕ್ಷ ಕೋಟಿಗೊಬ್ಬರಿಗೆ ನನ್ನಂಥ ಪ್ರಾಬ್ಲಮ್ ಇರುವಂಥದ್ದು ಹೃದಯಕ್ಕೆ ಸಂಬಂಧಪಟ್ಟಂಥ ಕಾಯಿಲೆ. ಆ್ಯಕ್ಚುಲಿ ನಾನು ಬಿಸ್ನೆಸ್ ಮೈಂಡಲ್ಲಿ ಇದಕ್ಕೆ ಬಂದೆ, ನಾನು ಒಂದು ಈ ಬಯೋಟೈರ್ಗೆ. ಬಟ್ ನನ್ನ ಹೃದಯದ ಮೇಲೆ ಈ ಒಂದು ಈ ಬಯೋಟೈರ್ ಪ್ರಾಡಕ್ಟ್ ಇಷ್ಟು ಒಂದು ರೀತಿಯಾಗಿ ಕೆಲಸ ಮಾಡುತ್ತಂತ ನನಗೆ ಗೊತ್ತಿರಲಿಲ್ಲ. ಸೊ ಆ್ಯಕ್ಚುಲಿ ನನಗೆ ನಾವು ಪ್ಲಾನ್ ಕೊಡೋವಾಗ ಹೇಳ್ತೀವಿ ಫೇಸ್ ಮೇಕರ್ ಹಾಕ್ಕೊಳ್ಬೇಕಂತ. ಇದನ್ನು ಡಾಕ್ಟರ್ ಸಜೆಸ್ಟ್ ಮಾಡೋದು ಕೂಡ ತುಂಬ ಪೂರ್ಣ ಹಾರ್ಟ್ ಬೀಟ್ ಇದ್ದಾಗ ಇಲ್ಲ ಜಾಸ್ತಿ ಇದ್ದಾಗ ಇದನ್ನು ಫೇಸ್ ಮೇಕರ್ ಹಾಕೊಳ್ಳಿ ಅಂತ ಹೇಳ್ತಾರೆ ಡಾಕ್ಟರು. ನನಗಿರೋಂಥದ್ದು ಹೃದಯ ಬಡಿತ ಅನ್ನೋಂಥದ್ದು. ನಾರ್ಮಲ್ ಆಗಿ ಒಬ್ಬ ಆರೋಗ್ಯವಂತ ಮನುಷ್ಯನ ಹೃದಯ ಬಡಿತ 72 ಮೇಲೆ ಇದ್ದರೆ ನಂದು 50 ಇತ್ತು. ಒಂದಿನ ನಾನು ಹೀಗೆ ರೋಡಲ್ಲಿ ಬಿದ್ದಾಗ ಹೃದಯ ಒಂದು ಲೋ ಬಿ ಪಿ ಆಗಿ, ಆಗ ಒಂದು ಅಲ್ಟ್ರಾಸೌಂಡ್ ಮಾಡಿದಾಗ ಡಾಕ್ಟರ್ ಹೇಳಿದ್ದು, ನಿನಗೆ ಹೃದಯ ಬಡಿತ ಅನ್ನೋಂಥದ್ದು ಹುಟ್ಟಿದಿಂದನೂ ಪ್ರಾಬ್ಲಮ್ ಇದೆ, ನಿನಗೆ 2 ಆಪ್ಷನ್ ಕೊಡ್ತೀನಿ, ನೀನೊಂದು ಫೇಸ್ ಮೇಕರ್ ಹಾಕೋ, ಸರಿಸುಮಾರು ಕೋಟಿ ಖರ್ಚಾಗುತ್ತೆ, ಇಲ್ಲ ಇರೋಷ್ಟು ದಿನ ಖುಷಿಯಾಗಿ ಬದುಕು ಅಂತ ಹೇಳಿದ್ರು ನನಗೆ. ನನ್ನಲ್ಲಿರುವಂಥ ಕೆಪಾಸಿಟಿಗೆ ನಾನು ಚೂಸ್ ಮಾಡಿದ್ದು ನನ್ನ ಇರೋಷ್ಟು ದಿನ ಖುಷಿಯಾಗಿರ್ಬೇಕಂತ. ಸೊ ಈ ಬಯೋಟೈರ್ ಪ್ರಾಡಕ್ಟ್ ಸಿಕ್ಕ ಮೇಲೆ ನನ್ನ ಹೃದಯ ಬಡಿತ ಅನ್ನೋಂಥದ್ದು 50 ಇರೋಂಥದ್ದು ಇವತ್ತು 61 ಇದೆ. ಮತ್ತೆ ಚೆಕ್ ಮಾಡಿಲ್ಲ, ಮತ್ತೆ ನಾರ್ಮಲಾಗಿ 70 ಹತ್ರ ಇರ್ಬೋದು. ಸುಮಾರು ತಿಂಗಳಾಗಿತ್ತು, ಚೆಕ್ ಮಾಡಿಲ್ಲ. 1.5 2 ಮಂತ್ ಆಯಿತು. 2 ಮಂತ್ ಎಸ್ ಸರ್. ರಿಸಲ್ಟ್ 1 ವಾರದಲ್ಲೇ ನನಗೆ 57 ಆಯಿತು, ಒಂದು 3-4 ಡೇಸಲ್ಲಿ. ಆ ರೀತಿ ಬದಲಾವಣೆ ತಂದಿದೆ. ಇದು ಎಷ್ಟು ಯಾವ ರೀತಿ ಕೆಲಸ ಮಾಡುತ್ತಂದ್ರೆ, ಭೂಮಿ ಮೇಲೆ ಯಾವುದೇ ಒಂದು ಡಾಕ್ಟರ್ ಆಗಲಿ ಯಾವುದೇ ಒಂದು ಆಸ್ಪತ್ರೆ ಕೊಡೋಕ್ಕಾಗದಿರೋಂಥ ನಮಗೆ ಈ ಬಯೋಟೈರ್ ಕೊಡ್ತಾ ಇದೆ. ಮತ್ತು ರೀಸೆಂಟಾಗಿ ನಾನು ನಾರ್ತ್ ಕರ್ನಾಟಕದಲ್ಲಿ ಹೋದಾಗ ನಮ್ಮ ಅತ್ತೆ ಮನೆಯಲ್ಲಿ ಒಂದು ಕೋಳಿನೂ ಕೂಡ ಬದುಕಿಸಿದ್ದೀನಿ. ವಿಡಿಯೋ ಕೂಡ ಶೇರ್ ಆಗಿತ್ತು ಗ್ರೂಪಲ್ಲಿ. ಸೊ ಆ್ಯಕ್ಚುಲಿ ನಮ್ಮ ಅತ್ತೆಯವರು ಹೇಳಿದ್ರು, ನೀನೇನೋ ಆಯುರ್ವೇದಿಕಲ್ಲಿ ಏನೋ ಕೆಲಸ ಮಾಡ್ತೀಯ, ಮನುಷ್ಯರಿಗೆ ಏನೋ ಕೊಡ್ತೀಯ ಕಾಯಿಲೆ ಅಂತ ಹೇಳಿದ್ರು. ಈ ಕೋಳಿನ ಏನು ಮಾಡ್ತೀಯ ಅಂತ ಕೇಳೋದು ನನ್ನ ಪ್ರಶ್ನೆ. ಅವರು ಕೋಳಿಯ ಹೊಟ್ಟೆ ಭಾಗದಲ್ಲಿ ಮುಟ್ಟಿ, ಇದರಲ್ಲಿ ಯಾವುದೇ ರೀತಿ ಊಟ ಇಲ್ಲ, ನೀರಿಲ್ಲ, 3 ದಿನ ಆಯಿತು ಸ್ಥಗಿತಗೊಂಡು ಆ ಕೋಳಿ ಮಲ್ಕೊಂಡಿದೆ, ಇದಕ್ಕೆ ಏನೋ ಮಾಡ್ತೀನಿ ಅಂತ ಹೇಳ್ತಿದ್ಯಲ್ಲ, ನಿನ್ಗೆಲ್ಲೋ ಮುಚ್ಚಿದ್ದೀರಂತೆ. ಸೊ ಹಾಗೆ ಅವರೆಲ್ಲ ಹೊರಗಡೆ ಹೋದ್ರು. ನನಗೆ ಬೇಜಾರಾಯಿತು. ನನಗೆ ಕಾನ್ಫಿಡೆಂಟ್ ಇರಲಿಲ್ಲ, ನಾನು ಯೂಸ್ ಮಾಡಿದ್ರು ಕೂಡ ಕೋಳಿನಲ್ಲಿ ಏನಾದರೂ ಪ್ರಭಾವ ಬೀರುತ್ತಾ ಈ ಪ್ರಾಡಕ್ಟ್ ಅಂತ. ಸೊ ನನ್ನ ವಾಟರ್ ಎನರ್ಜಿ ಪ್ಯಾಡನ್ನು ಒಂದು 10 ಮಿನಿಟ್ಸ್ ಹಾಕಿದ್ದೀನಿ, ಮತ್ತು ಅದೇ ನೀರನ್ನು ಒಂದು ಮುಚ್ಚಳೆ ಕುಡಿಸಿದ್ದೀನಿ. ನಾನು ಒಳಗಡೆ ಹೋಗಿದ್ದೆ, ಮಗು ಜೊತೆ ಆಟ ಆಡ್ತಾ ಇದ್ದೆ. ನಾನು ಒಂದು 20 ನಿಮಿಷ ಬಿಟ್ಟು ತೆಗಿಯೋಣ, ಮತ್ತು ತೆಗಿಯೋದು ಕೂಡ ವಿಡಿಯೋ ಮಾಡೋಣ ಅಂತಿದ್ದೆ. ನಮ್ಮ ಅತ್ತೆಯವರು ಕೆಲಸ ಮಾಡಿಬಿಟ್ಟಿದ್ದಾರೆ, ಕೋಳಿ ಬಿಟ್ಬಿಟ್ಟಿದ್ದಾರೆ ಅದನ್ನು. ಸೊ ಅದು 3 ದಿನ 4 ದಿನ ಊಟ ನೀರು ಇಲ್ಲದೆ ಇದ್ದದ್ದು ಗಟ್ಟಿಯಾಗಿ ಓಡಾಡಿ ಹಾರಾಡ್ತಾ ಊಟ ತಿಂತಾ ಇತ್ತು. ಆ ವಿಡಿಯೋ ಕೂಡ ಶೇರ್ ಮಾಡಿದ್ದೀವಿ. ಸೊ ಈ ನಮ್ಮ ಪ್ರಾಡಕ್ಟು ಕೇವಲ ಮನುಷ್ಯರ ಮೇಲೆಲ್ಲ, ರಕ್ತ ಹರಿದಾಡುವಂಥ ಪ್ರತಿಯೊಂದು ಪ್ರಾಣಿ ಪಕ್ಷಿ ಮತ್ತು ಪ್ರತಿಯೊಂದು ಭೂಮಿ ಮೇಲೆ ಇರುವಂಥ ಜೀವರಾಶಿಗಳಿಗೂ ಕೆಲಸ ಮಾಡ್ತಿದೆ. ಇಂಥ ಒಂದು ಪ್ರಾಡಕ್ಟ್ ಕೊಟ್ಟ ನಮ್ಮ ಡಾಕ್ಟರ್ ಸಾಗರ್ ಜೋಶಿ ಮತ್ತು ನನಗೆ ಅವಕಾಶ ಕೊಟ್ಟಿರೋಂಥ ಅಪ್ಲೈನ್ಗಳಿಗೂ ಮತ್ತು ಈ ಪ್ರಾಡಕ್ಟ್ ಕೊಟ್ಟಿರೋರು ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೂ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್.